ನಾಪೋಕ್ಲು ಸಮೀಪದ ಕಕ್ಕಬ್ಬೆ ಕುಂಜಿಲ ಗ್ರಾಮದ ಕೆಪಿಬಾಣಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾದ ಪೋಷಣ್ ಅಭಿಯಾನ ಕಾರ್ಯಕ್ರಮವು ವಿವಿಧ ಪೌಷ್ಟಿಕ ಆಹಾರ ಪದಾರ್ಥಗಳ ಪ್ರದರ್ಶನದೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಸವಿತಾ ಅವರು ಮಾತನಾಡಿ ಪೋಷಣ್ ಅಭಿಯಾನ ಕಾರ್ಯಕ್ರಮ ಆಚರಿಸುವ ಉದ್ದೇಶದ ಬಗ್ಗೆ ವಿವರಿಸಿದರು. ಶಾಲೆಯ ಶಿಕ್ಷಕ ಗಣೇಶ್ ರವರು ಮಾತನಾಡಿ, ಮಕ್ಕಳು ಉತ್ತಮ ಪೌಷ್ಟಿಕಾಂಶ ಭರಿತ ಆಹಾರ ಸೇವಿಸುವುದರ ಮಹತ್ವ, ಆಹಾರದಲ್ಲಿರುವ ಪೋಷಕಾಂಶಗಳು, ಜೀವಸತ್ವದ ಕೊರತೆಯಿಂದ ಆರೋಗ್ಯದ ಮೇಲಾಗುವ ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಿದರು. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಸಫಿಯಾ ಅವರು ಮಾತನಾಡಿ, ಉತ್ತಮ ಆಹಾರ ಪದ್ಧತಿ, ಮಕ್ಕಳ ಆಹಾರ ಪದ್ಧತಿ ಹೇಗಿರಬೇಕು, ಯಾವ ಯಾವ ಆಹಾರ ಪದಾರ್ಥಗಳಲ್ಲಿ ಪೋಷಕಾಂಶಗಳು ಇವೆ ಎಂಬುದನ್ನು ಸವಿಸ್ತಾರವಾಗಿ ವಿವರಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕ ವೃಂದ, ಸಿಬ್ಬಂದಿಗಳು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಾಡುವಂಥದ್ದು, ಅದರಲ್ಲಿ ಕಲುಷಿತವಾದ ನೀರುಗಳು ಮಿಶ್ರಣವಾದ್ರಿಂದ ನಮಗೆ ಬೇರೆ ಬೇರೆ ಕಾಯಿಲೆಗಳು ಉಂಟು ಮಾಡುವಂಥ ಇದು ಬರ್ತದೆ. ಅದರಿಂದ ಯಾವುದು ಡೆಂಗಿ ಜ್ವರ, ಮಲೇರಿಯಾ ಮತ್ತೆ ಜಾಂಡೀಸ್ ಈ ಥರ ಎಲ್ಲ ಕಾಯಿಲೆಗಳು ಬರುತ್ತದೆ ಪೈಪ್ ನೀರಲ್ಲಿ. ಅದನ್ನು ನೀವು ಏನು ಮಾಡಬೇಕು, ನಾವು ಕುದಿಸಿ ಆರಿಸಿ ಕುಡಿಬೇಕು. ಯಾವತ್ತು ಬೆಳಿಗ್ಗೆ ಎದ್ದರೆ ನಾವು ಏನು ಮಾಡಬೇಕು, ನೀರು ಕುಡಿಬೇಕು ಖಾಲಿ ಹೊಟ್ಟೆಯಲ್ಲಿ. ಅವತ್ತಿನಿಂದ ಯಾವುದೇ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲಿ, ಯಾವುದೇ ಒಂದು ಪ್ರಾಬ್ಲಮ್ ನಮಗೆ ಬರಲ್ಲ. ಉತ್ತಮವಾದ ಆರೋಗ್ಯ ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋದು, ಬಿಸ್ಕೆಟ್ ತಿನ್ನೋದು, ಈ ಥರ ಮಾಡೋದು ಮುಂಚೆನೆ ನಾವು ಶುದ್ಧವಾದ ನೀರನ್ನು ಕುಡಿಬೇಕು. ಮತ್ತೆ ಯೋಗ ಮಾಡುವಂಥದ್ದು, ಇದೆಲ್ಲವೂ ಉತ್ತಮವಾದ ಆರೋಗ್ಯದ ಒಂದು ಪ್ರಾರಂಭ ಬೆಳಿಗ್ಗೆನೆ ಮಾಡಬಹುದು. ಮತ್ತೆ ನಾವು ತಿನ್ನೋ ತಿಂಡಿಗಳು ಒಳ್ಳೆ ಒಳ್ಳೆ ಪೌಷ್ಟಿಕಾಂಶ ಇರುವಂತಹ ಪದಾರ್ಥಗಳನ್ನು ತಿನ್ನುವಂಥದ್ದು. ಯಾವುದು ಇಡ್ಲಿ ಆಗ್ಬೋದು, ಉಪ್ಪಿಟ್ಟಾಗಿರ್ಬೋದು. ನಮಗೆ ಜೀರ್ಣಶಕ್ತಿಯನ್ನು, ನೀವು ಸಣ್ಣ ಪ್ರಾಯದ ಮಕ್ಕಳಲ್ವಾ, ನಮಗೆ ಜೀರ್ಣಶಕ್ತಿ ಕಡಿಮೆ ಇರ್ತದೆ. ಗಟ್ಟಿ ಇರುವಂತಹ ಪದಾರ್ಥಗಳನ್ನು ತಿಂದ್ರೆ ಏನಾಗ್ತದೆ, ನಮಗೆ ಅವತ್ತು ತುಂಬ ನಮ್ಮ ದೇಹಕ್ಕೆ ಆಯಾಸ ಆಗುವಂಥದ್ದು ಇರುತ್ತದೆ ಅಲ್ವಾ. ಅದಕ್ಕೆ ಇಲ್ಲಿ ಬಂದರೆ ನಿಮಗೆ ಮೊಟ್ಟೆ ತಿನ್ನಕ್ಕಾಗಲ್ಲ, ಹಾಲು ಕುಡಿಯೋಕ್ಕಾಗಲ್ಲ. ಬೆಳಿಗ್ಗೆ ನಮ್ಮ ಜೀರ್ಣಶಕ್ತಿಯನ್ನು, ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ಪದಾರ್ಥಗಳನ್ನು ಬಳಸಿದಂತಹ ಪೌಷ್ಟಿಕಾಂಶ ಇರುವಂತಹ ತಿಂಡಿಗಳನ್ನು ತಿನ್ನಬೇಕು. ಗೊತ್ತಾಯ್ತಲ್ಲ. ಮತ್ತೆ ಹಾಲು ಕುಡಿಯೋದು, ಮೊಟ್ಟೆ ತಿನ್ನುವಂಥದ್ದು, ಬಾಳೆಹಣ್ಣು ಬೇಯಿಸಿ ತಿನ್ನುವಂಥದ್ದು, ಇದೆಲ್ಲ ಉತ್ತಮವಾದ ಒಂದು ಬೆಳಿಗ್ಗೆ ತಿನ್ನುವಂಥ ಪದಾರ್ಥಗಳು ನಮಗೆ. ಗೊತ್ತಾಯ್ತಾ ಮಕ್ಕಳೇ? ಎಲ್ಲರೂ ಆ ಥರ ಒಂದು ಇದನ್ನು ಆಹಾರವನ್ನು ತಿನ್ನಬೇಕು. ಗಟ್ಟಿ ಇರೋದಕ್ಕಿಂತ ಮೊಟ್ಟೆ, ಹಾಲು, ಬಾಳೆಹಣ್ಣು ಇದನ್ನೆಲ್ಲ ತಿನ್ನಬೇಕು. ಮತ್ತೆ ಸೊಪ್ಪು ತರಕಾರಿಗಳು ಮಧ್ಯಾಹ್ನದ ಊಟದಲ್ಲಿ ನಾವು ಹೆಚ್ಚು ತಿನ್ನುವಂಥದ್ದು. ಅದರಲ್ಲಿ ಕಬ್ಬಿನಾಂಶ, ಪೌಷ್ಟಿಕಾಂಶ ಜಾಸ್ತಿ ಇರುತ್ತದೆ. ಮತ್ತೆ ಮೊಸರು ಕೂಡ ಬೇರೆ ಬೇರೆ ಪೋಷಕಾಂಶಗಳು ಇರೋದನ್ನು ನಾವು ಗಮನಿಸಬಹುದು. ಆ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ ಮಕ್ಕಳೇ. ನಾವು ಯಾವುದೇ ಕೆಲಸಗಳನ್ನ ಮಾಡ್ಲಿಕ್ಕೆ ನಮಗೆ ಶಕ್ತಿ ಬೇಕಲ್ವಾ, ಆ ಶಕ್ತಿಯನ್ನ ಕೊಡುವಂತದ್ದು ಪೋಷಕಾಂಶಗಳಾಗಿರುತ್ತೆ. ಆ ಪೋಷಕಾಂಶಗಳು ಕೊರತೆ ಏನಾದ್ರೂ ಆದ್ರೆ ಒಂದಷ್ಟು ತೊಂದರೆಗಳು ನಮಗೆ ಕಾಡಬಹುದು. ಇರುಳು ಕುರುಡು ಆಗಿರ್ಬೋದು, ಜೀವಸತ್ವಗಳ ಕೊರತೆಯಿಂದ ಒಂದಷ್ಟು ಕಾಯಿಲೆಗಳು ಬರೋದನ್ನು ನಾವು ಗಮನಿಸಬಹುದು. ಅಯೋಡಿನ್ ಕೊರತೆಯಿಂದ ಗಳಗಂಡ ಅನ್ನುವಂಥ ರೋಗ ಬರುತ್ತೆ, ಇರುಳು ಕುರುಡು ಬರುತ್ತೆ, ಆಮೇಲೆ ರಿಕೇಟ್ಸ್ ಅನ್ನುವಂಥದ್ದು ಬರುತ್ತೆ. ಅದೇ ರೀತಿ ರಕ್ತಹೀನತೆ, ಇವುಗಳು ಕೂಡ ಬರೋದನ್ನು ನಾವು ಗಮನಿಸಬಹುದು. ಇವುಗಳ ತೊಂದರೆ ಆಗಬಾರದು ಅಂತ ಹೇಳಿದ್ರೆ ನಾವು ನಮ್ಮ ಆಹಾರದಲ್ಲಿ ಒಳ್ಳೆಯ ಪೋಷಕಾಂಶಯುಕ್ತ ಆಹಾರವನ್ನ ನಾವು ತಗೊಳ್ಬೇಕು. ಜಂಕ್ ಫುಡ್ಗಳನ್ನು ತಿನ್ನಬಾರ್ದು. ಒಳ್ಳೆಯ ಪೋಷಕಾಂಶಯುಕ್ತ ಆಹಾರಗಳು, ಜೀವಸತ್ವ ಇರುವಂತಹ ಆಹಾರಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಸೊಪ್ಪು ತರಕಾರಿಗಳಾಗಿರ್ಬೋದು, ಮೊಟ್ಟೆ, ಹಾಲು, ಇವುಗಳನ್ನು ನಾವು ಸೇವಿಸಬೇಕು. ಹಾಲು ಒಂದು ಸಂಪೂರ್ಣ ಆಹಾರ ಅಂತೇಳಿ ನಾವು ಕರಿತೀವಿ ಮಕ್ಕಳೇ. ಹಾಲಲ್ಲಿ ಎಲ್ಲಾ ರೀತಿಯ ಜೀವಸತ್ವಗಳು ಇರುತ್ತೆ. ಜೀವಸತ್ವ ಎ ಕೂಡ ಇದೆ, ಬಿ ಕೂಡ ಇದೆ, ಅದೇ ರೀತಿ ಡಿ ಜೀವಸತ್ವ ಕೂಡ ಹಾಲಿನಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಹಾಲನ್ನು ಸೇವಿಸೋದ್ರಿಂದ ನಾವು ಒಂದಷ್ಟು ಕಾಯಿಲೆಗಳನ್ನ ದೂರ ಮಾಡಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದ. ಈ ಕಾರ್ಯಕ್ರಮ 2018 ಮಾರ್ಚ್ 8ಕ್ಕೆ ಪ್ರಧಾನಮಂತ್ರಿಯವರು ಇಡೀ ದೇಶದಲ್ಲಿ ಪ್ರಾರಂಭಿಸಿದ್ರು. ಈ ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಹಾಗೆ ಮಹಿಳೆಯರಲ್ಲಾಗಿರ್ಬೋದು, ಜನರಲ್ ಆಗಿರ್ಬೋದು,
ಪೌಷ್ಟಿಕತೆಯ ಒಂದು ಅರಿವನ್ನ ಮೂಡಿಸ್ಲಿಕ್ಕೆ. ಈಗ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ, ಎಲ್ಲ ಮಕ್ಕಳಲ್ಲಿ ಕಾಡ್ತಾ ಇದೆ, ಜನರಲ್ಲಿ ಕಾಡ್ತಾ ಇದೆ, ಹೌದಾ? ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ಮತ್ತೆ ಮಕ್ಕಳಲ್ಲಿ ರಕ್ತಹೀನತೆ ಕಾಡ್ತಾ ಇದೆ, ಹಾಗೆ ಮಕ್ಕಳಲ್ಲಿ ಒಂದು ಕಡಿಮೆ ತೂಕ ಕಂಡು ಬರ್ತಾ ಇದೆ. ಈಗ ಪ್ರತಿಯೊಂದು ಆಹಾರ ಪದಾರ್ಥದಲ್ಲಿರುವ ಒಂದು ಮಹತ್ವದ ಅರಿವನ್ನು ಮೂಡಿಸ್ಲಿಕ್ಕೆ, ಹಾಗೆ ಅದರಲ್ಲಿರುವ ಪೌಷ್ಟಿಕಾಂಶಗಳನ್ನ ಗುರುತಿಸಿ ಪೌಷ್ಟಿಕಾಂಶಗಳ ಮಹತ್ವವನ್ನು ತಿಳಿಸ್ಲಿಕ್ಕೋಸ್ಕರ ಈ ಒಂದು ಪೋಷಣ ಅಭಿಯಾನ ಕಾರ್ಯಕ್ರಮವನ್ನ ಎಲ್ಲ ಶಾಲೆಗಳಲ್ಲಿ ಪ್ರಾರಂಭಿಸಲಾಗ್ತಾ ಇದೆ. ಈ ಕಾರ್ಯಕ್ರಮದಿಂದ ಒಂದು ಆಹಾರ ಪದಾರ್ಥಗಳ ಮೂಲಕ ನೀವು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ಒಂದೊಂದು ಆಹಾರ ಪದಾರ್ಥದಿಂದ ಅದರ ಒಂದು ಆಹಾರ ಪದಾರ್ಥಗಳಿಂದ ಏನೆಲ್ಲ ಅದರದ್ದು ಒಂದು ಮಹತ್ವ